ದೆಹಲಿಯಲ್ಲಿ ಬಾಂಬ್ ಭೀತಿ ಹೆಚ್ಚಾಗ್ತಾ ಇದೆ. ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ ಹಿಂದೆ ಕೂಡ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗಿತ್ತು, ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು. ಈಗ ಮತ್ತೆ ಬಾಂಬ್ ಬೆದರಿಕೆಯೊಂದು ಬಂದಿದೆ. ದೆಹಲಿಯಲ್ಲಿ ಜನರು ಕೂಡ ಭಯಭೀತರಾಗ್ತಾ ಇದ್ದಾರೆ. ಸಂಸತ್ ಭವನದ ಮೇಲೆ ಉಗ್ರರ ಕರಿ ನೆರಳು ಬಿದ್ದಿದೆ. ಈಗ ನಾವು ಬಾಂಬನ್ನು ಸ್ಫೋಟಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಧಮಕಿ ಹಾಕ್ತಾ ಇದ್ದಾರೆ. ದೇಶದ ರಾಜಧಾನಿಯಾಗಿರುವಂತಹ ದೆಹಲಿಯಲ್ಲಿ ನಾವು ಈ ರೀತಿಯಾಗಿ ನಡೆದುಕೊಳ್ತೀವಿ, ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ವಿಧ್ವಂಸಕ ಕೃತ್ಯಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ನೋಡಿ, ನಮ್ಮ ರಾಜಧಾನಿ ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡೋಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಸಂಸತ್ ಭವನ ಹಾಗೂ ದೆಹಲಿಯ 9 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಸಂದೇಶವೊಂದು ಬಂದಿದೆ. ಈ ಇಮೇಲ್ ಸಂದೇಶದಲ್ಲಿ ಉಲ್ಲೇಖವಾಗಿರುವಂತಹ ಆತಂಕಕಾರಿ ಸವಾಲುಗಳು ಏನಿದೆ ಅಂತಂದ್ರೆ ನೋಡಿ, ಬಾಂಬ್ ಬೆದರಿಕೆ ಸಂದೇಶದಲ್ಲಿ ಖಲಿಸ್ತಾನಿ ಪರವಾದಂತಹ ಘೋಷಣೆ ಇದೆ. ದೆಹಲಿ ಖಲಿಸ್ತಾನಿ ಆಗಲಿದೆ, ಖಲಿಸ್ತಾನ್ ರಾಷ್ಟ್ರೀಯ ಸೇನೆ ಅಂತ ಉಲ್ಲೇಖ ಮಾಡಿದ್ದಾರೆ. ಬೆದರಿಕೆ ಹಿಂದೆ ಖಲಿಸ್ತಾನಿ ಕೈವಾಡ ಇದೆಯಾ? ಹಾಗಾದ್ರೆ ಈ ಒಂದು ಪ್ರಶ್ನೆ ಮೂಡುತ್ತೆ. ಪಾರ್ಲಿಮೆಂಟ್ ಸುತ್ತಲೂ ಕೂಡ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ. ದೊಡ್ಡ ಮಟ್ಟದ ಸೆಕ್ಯೂರಿಟಿ ಇದೆ. ದೆಹಲಿಯಲ್ಲಿ ಇತ್ತೀಚೆಗೆ ಖಲಿಸ್ತಾನಿ ಉಗ್ರರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಬೆದರಿಕೆ ಆಗ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ಇತ್ತೀಚೆಗೆ ಗಣರಾಜ್ಯೋತ್ಸವದಲ್ಲಿ ಖಲಿಸ್ತಾನಿ ಬರಹ ಬರೆದು ಉಚ್ಚಾಟವನ್ನು ಮೆರೆಸಿದ್ರು. ಈಗ ಮತ್ತೆ ಉಚ್ಚಾಟವನ್ನು ಮುಂದುವರಿಸ್ತಾ ಇದ್ದಾರೆ ಖಲಿಸ್ತಾನಿ ಉಗ್ರರು. ದೆಹಲಿಯ 9 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಕರೆ ಬಂದಿದೆ. ಪಾರ್ಲಿಮೆಂಟ್ ಮೇಲೆಯೂ ಕೂಡ ಬಾಂಬ್ ಹಾಕುವ ಇಮೇಲ್ ಸಂದೇಶವನ್ನು ಕಳಿಸಿದ್ದಾರೆ. ಬೆದರಿಕೆ ಬಂದಿರುವ ಶಾಲೆಗಳಲ್ಲಿ ತಕ್ಷಣವೇ ತುರ್ತು ಪ್ರೋಟೋಕಾಲ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ಹುಡುಕ್ತಾ ಇದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ದೆಹಲಿ ಪೊಲೀಸರು. ದೆಹಲಿಯಲ್ಲಿ ನೋಡಿ, ಬರೀ ದೆಹಲಿಯಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ನಾವು ನೋಡಿದ್ವಿ ಕರ್ನಾಟಕದಲ್ಲಿಯೂ ಕೂಡ, ಅದರಲ್ಲಿ DC ಕಚೇರಿಗಳಿಗೆ ಬಾಂಬ್ ಹಾಕ್ತೀವಂತ ಸಾಕಷ್ಟು ಹುಸಿ ಬಾಂಬ್ ಬೆದರಿಕೆಗಳೇ ಬಂದಿದ್ವು. ಅದೇನೇ ಬಂದರೂ ಕೂಡ ಪೊಲೀಸರು ಎಚ್ಚೆತ್ತುಕೊಂಡು ಯಾವ ರೀತಿಯಾಗಿ ಪ್ರೋಟೋಕಾಲ್ ಏನಿರುತ್ತೆ ಅದರ ಪ್ರಕಾರ ಸರ್ಚ್ ಮಾಡಿದ್ರು, ಹುಡುಕಿದ್ರು. ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಾಯಿತು. ಈಗ ನಾವು ದೆಹಲಿಯಲ್ಲಿನೇ ಬಾಂಬ್ ಸ್ಫೋಟಿಸ್ತೀವಿ, ಪಾರ್ಲಿಮೆಂಟ್ಗೂ ಬಾಂಬ್ ಹಾಕ್ತೀವಿ, 9 ಶಾಲೆಗಳಿಗೂ ಕೂಡ ಬಾಂಬನ್ನು ಹಾಕ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ಇದನ್ನು ಖಲಿಸ್ತಾನಿಗಳೇ ಮಾಡಿದ್ದಾರೆ ಅಂತ ಅವರೇ ಸಂದೇಶನ ಕಳಿಸಿದ್ದಾರೆ. ಇಮೇಲ್ ಮೂಲಕ ಸಂದೇಶವನ್ನು ಕಳಿಸಿರುವಂಥದ್ದು, ನಾವು ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸ್ತೀವಿ, ಎಚ್ಚರಿಕೆಯಿಂದ ಇರಿ, ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಂಸತ್ ಭವನ ಹಾಗೂ ದೆಹಲಿಯ 9 ಶಾಲೆಗಳಲ್ಲಿ ಬಾಂಬನ್ನು ಹಾಕುವುದಾಗಿ ಅಥವಾ ಬಾಂಬನ್ನು ಇಡುವುದಾಗಿ ಬೆದರಿಕೆ ಹಾಕಿ ಇಮೇಲ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಕೆಲವೊಂದು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದರೆ ಆ ಇಮೇಲ್ನಲ್ಲಿ ಏನಂದರೆ ನೋಡಿ, ಖಲಿಸ್ತಾನಿ ಪರವಾದಂತಹ ಘೋಷಣೆಯನ್ನು ಕೂಗಿರುವಂಥದ್ದೆವರು. ದೆಹಲಿ ಖಲಿಸ್ತಾನಿ ಆಗಲಿದೆ, ಖಲಿಸ್ತಾನ್ ರಾಷ್ಟ್ರೀಯ ಸೇನೆ ಅಂತ ಹೇಳಿ ಬರ್ಕೊಂಡಿದ್ದಾರೆ. ದೆಹಲಿ ಖಲಿಸ್ತಾನ ಆಗಿಬಿಡುತ್ತೆ ಸಂಪೂರ್ಣವಾಗಿ, ನಾವು ಆ ರೀತಿಯಾದಂತಹ ಕೃತ್ಯಗಳನ್ನು ಎಸಗ್ತೀವಿ, ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಾರ್ಲಿಮೆಂಟ್ ಸುತ್ತಲೂ ಕೂಡ ಇದೇ ವಿಚಾರವಾಗಿ ಏನು ಸಂದೇಶ ಬಂದಿದೆಯಲ್ಲ, ಅಲರ್ಟ್ ಆಗಿದ್ದಾರೆ ಪೊಲೀಸರು. ಎಲ್ಲ ಕಡೆ ಏನಾದರೂ ಘಟನೆ ಆಗ್ಬೋದು, ನಾವು ಎಚ್ಚರಿಕೆಯಿಂದ ಇರೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಹೈ ಅಲರ್ಟ್ ಅಥವಾ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಿದ್ದಾರೆ. ದೆಹಲಿಯಲ್ಲಿ ನಾವು ನೋಡಿದ್ದೀವಿ ಇತ್ತೀಚೆಗೆ ಖಲಿಸ್ತಾನಿ ಉಗ್ರರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಗಣರಾಜ್ಯೋತ್ಸವದಲ್ಲೂ ಕೂಡ ಅಷ್ಟೇ ಮಾಡಿದರು. ಖಲಿಸ್ತಾನಿ ಬರಹವನ್ನು ಬರೆದು ಒಂದು ರೀತಿಯಾಗಿ ತಲೆ ಕೆಟ್ಟವ್ರ ಥರ ಆಡಿದರು. ಈಗ ಅದೇ ರೀತಿಯಾಗಿ ತಮ್ಮ ಉಚ್ಚಾಟವನ್ನು ಮುಂದುವರಿಸ್ತಾ ಇದ್ದಾರೆ. ನಾವು 9 ಕಡೆ, ಅದು ದೆಹಲಿಯ 9 ಶಾಲೆಗಳಿಗೆ, ಯಾಕಂದರೆ ಶಾಲಾ ಮಕ್ಕಳು ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲಿರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಮೇಲ್ ಕಳಿಸಿ ನಾವು ಪಾರ್ಲಿಮೆಂಟ್ ಮೇಲೆ, ಶಾಲೆಯ ಮೇಲೆ ಎಲ್ಲ ಕಡೆ ಕೂಡ ಬಾಂಬನ್ನು ಹಾಕ್ತೀವಿ ಅಂತ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಏನು ಈ ಒಂದು ಬಂದಿದೆಯಲ್ಲ ಸಂದೇಶ, ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಯಾವ್ಯಾವ ಶಾಲೆಗಳಿಗೆ ಬೆದರಿಕೆ ಬಂದಿದೆ ಅಲ್ಲಿ ಪ್ರೋಟೋಕಾಲನ್ನು ಅನುಸರಿಸ್ತಾ ಇದ್ದಾರೆ, ತನಿಖೆ ಮಾಡ್ತಾ, ಅಂದರೆ ಒಂದು ರೀತಿ ಹುಡುಕ್ತಾ ಇದ್ದಾರೆ ಬಾಂಬನ್ನು. ಸ್ಥಳಕ್ಕೆ ಪೊಲೀಸರು ಹೋಗಿ, ಮತ್ತು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಶ್ವಾನ ದಳ ಏನಿದ್ದಾರೆ, ಇವರೆಲ್ಲರೂ ಕೂಡ ಹೋಗಿ ಹುಡುಕ್ತಾ ಇದ್ದಾರೆ. ತನಿಖೆ ಚುರುಕುಗೊಂಡಿದೆ. ಏನೂ ಕೂಡ ಇನ್ನೂ ಅದರ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲ, ಅಲ್ಲಿ ಏನು ಎತ್ತ ಅಂತ. ಇದು ಕೂಡ ಹುಸಿ ಬಾಂಬ್ ಇರಬಹುದು ಎನ್ನುವಂಥ ವಿಚಾರ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.